ಆಟೋ ಇವಿಗೆ ಬದಲಾದರೆ ಪ್ರೋತ್ಸಾಹ ಧನ. ಹಳೆ ಆಟೋ ರಿಕ್ಷಾಗಳನ್ನು ಗುಜರಿಗೆ ಹಾಕಿ ಹೊಸ ವಿದ್ಯುತ್ ಚಾಲಿತ ಆಟೋ ತೆಗೆದುಕೊಳ್ಳುವವರಿಗೆ ಮತ್ತು ಆಟೋಗಳ ಎಂಜಿನ್ಗಳನ್ನು ಇವಿಗೆ ಬದಲಾಯಿಸುವವರಿಗೆ 60,000 ಪ್ರೋತ್ಸಾಹ ಧನ ನೀಡುವುದಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ಮಾಡಿದೆ. ವಾಯು ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಕ್ರಿಯಾ ಯೋಜನೆ ತಯಾರಿಸೋಕೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಆಟೋ ಚಾಲಕ ಮಾಲೀಕರ ಕುರಿತು ಅಧ್ಯಯನ ನಡೆಸಿ ಅದರ ವರದಿಯೊಂದಿಗೆ ಇವಿ ಆಟೋ ಖರೀದಿಗೆ ಪ್ರೋತ್ಸಾಹ ಧನ ನೀಡುವಂತಹ ಪ್ರಸ್ತಾವವನ್ನು ರಾಜ್ಯ ಸರ್ಕಾರ ಅನುಮೋದನೆ ಸಲ್ಲಿಸೋಕೆ ಇಲಾಖೆ ಇದೀಗ ಮುಂದಾಗಿದೆ. ನೋಡಿ, ಸದ್ಯ ಆಟೋಗಳ ಸಂಖ್ಯೆ 2.55 ಲಕ್ಷ. ಇದರಲ್ಲಿ 25,000 ಪ್ರತಿ ವರ್ಷ ಆಟೋಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 10,000 2 ಸ್ಟ್ರೋಕ್ ಆಟೋಗಳ ಸಂಖ್ಯೆ ಇದೆ. ಅಂದರೆ ಈಗ ಎಲ್ಲರೂ ಇವಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಅಂದರೆ ತಮ್ಮ ಹತ್ರ ಇರುವಂಥ ವೆಹಿಕಲ್ಸ್ಗಳನ್ನು ಇವಿಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. ಇದರಿಂದ ಒಂದು ವಾಯು ಮಾಲಿನ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಪ್ರೋತ್ಸಾಹ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಚಿಂತನೆಯನ್ನು ಮಾಡಿದೆ. ಎಲೆಕ್ಟ್ರಿಕ್ ಆಟೋದಿಂದ ಉಳಿತಾಯ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ಧನ 60,000 ಏನೋ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲದೆ ಈಗ ಪೆಟ್ರೋಲ್ ದರ ಬೇರೆ ಜಾಸ್ತಿ ಆಗಿದೆ. ಒಂದು 200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಆಟೋ ಎಷ್ಟು ಸಂಚರಿಸುತ್ತೋ ಅಷ್ಟು ದೂರವನ್ನು ಎಲೆಕ್ಟ್ರಿಕ್ ಆಟೋ 30ರಿಂದ 40 ರೂಪಾಯಿ ವೆಚ್ಚದಲ್ಲಿ ಕ್ರಮಿಸುತ್ತೆ. ಅಂದರೆ ಅಲ್ಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಜನರಿಗೆ ಇದರ ಅರಿವು ಮೂಡಿಸಬೇಕಾಗಿದೆ. ಈ ಥರದ್ದೊಂದು ಯೋಜನೆ ಯಾಕೆ ತರ್ತಾ ಇದ್ದೀವಿ ಏನು ಅಂತ ನೋಡಿ. ಇದು ಸುಮಾರು 1.5 ಕೋಟಿಯನ್ನು ಮೀಸಲಿಟ್ಟಿದ್ದಾರಂತೆ. ಗ್ರೀನ್ ಟ್ರ್ಯಾಕ್ ಯೋಜನೆಯಡಿ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಲಾಗಿದೆ. ಇದರಲ್ಲಿ ಇವಿ ಆಟೋ ಖರೀದಿಸುವ ಆಟೋ ಮಾಲೀಕರಿಗೆ ಪ್ರೋತ್ಸಾಹ ಧನ ನೀಡೋದಕ್ಕೆ ಸೇರಿ ಈ ವರ್ಷ 1.5 ಕೋಟಿ ಮೀಸಲಿರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಆಟೋ ಚಾಲಕರ ಮಾಲೀಕರ ಈ ಎಲ್ಲ ಸಂಘಗಳಿಗೂ ಮಾಹಿತಿಯನ್ನು ನೀಡಲಾಗಿದೆಯಂತೆ. ಬಟ್ ಏನು ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇಲ್ವಂತೆ. ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ. ಬೇಡ ಆ ಥರದ್ದೇನೋ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ. ಇನ್ನೂ ಹೆಚ್ಚಿನ ಅರಿವು ಮೂಡಿಸಬೇಕು. ಇವಿ ಆಟೋ ಯಾಕೆ ಬಳಕೆ ಮಾಡಬೇಕು, ಏನು ಎತ್ತ, ಅದರಿಂದ ಆಗುವಂಥ ಪ್ರಯೋಗ ಏನು, ಮುಂದಿನ ಜನ್ರೇಷನಲ್ಲಿ ಇದೇ ಸೂಕ್ತವಾಗಿದ್ದು, ಇದನ್ನೆಲ್ಲ ಇನ್ನಷ್ಟು ಅರಿವು ಮೂಡಿಸಿದ ಮೇಲೆ ಒಂದಷ್ಟು ಬದಲಾವಣೆಗಳು ಆಗ್ಬೋದು. ಆಗಾಗ ಅಲ್ಲಲ್ಲಿ ನಾವು ಸಿಟಿಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇವಿ ಆಟೋಗಳನ್ನು ಕಾಣ ಸಿಗುತ್ತೆ. ಆದರೆ ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಮುತುವರ್ಜಿ ವಹಿಸಿ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದಂಥ ಅನಿವಾರ್ಯತೆ ಕೂಡ ಇದೆ.